ಡಿಯರ್ ಚಿಲ್ಡ್ರನ್, ಲಾಸ್ಟ್ ಸೆಷನ್ನಲ್ಲಿ ಒಂದು ಟೆಕ್ನಿಕಲ್ ಪ್ರಾಬ್ಲಮಿಂದ ನಾನು ಅರ್ಧಕ್ಕೆ ನಿಲ್ಲಿಸಿದ್ದೆ. ಹಾಗಾಗಿ ಐ ವಾಂಟ್ ಟು ಕಂಟಿನ್ಯೂ ನಾವು ಆನ್ ದ ಪೊಯಿಟ್ರಿ ರೀಡಿಂಗ್. ಸೊ ರೀಡಿಂಗ್ ದ ಪೋಯಮ್ ಇನ್ವಾಲ್ವ್ಸ್ ಮಲ್ಟಿಪಲ್ ರೀಡಿಂಗ್ಸ್, ಟೈಟಲ್, ಸ್ಪೀಕರ್, ಮೂಡ್ ಆ್ಯಂಡ್ ಟೋನ್. ಸೊ ಮಲ್ಟಿಪಲ್ ರೀಡಿಂಗ್ಸ್ ಅಂದರೆ ಏನು ನೋಡಿ, ಇಲ್ಲೊಂದು ಸಣ್ಣ ಟಿಪ್ ಇದೆ. ಇದನ್ನು ನಾನು AI ತೊಗೊಂಡಿದ್ದೀನಿ. ಅದನ್ನು ಒಂಚೂರು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡೋಣ. ಲೆಟ್ಸ್ ಟ್ರೈ ಇಟ್. ಈಗ ಇಲ್ಲಿ ನೋಡಿ, ಮಲ್ಟಿಪಲ್ ರೀಡಿಂಗ್ಸ್ ಅಂದರೆ ಏನರ್ಥ ಇದೆ. ರೀಡ್ ದ ಪೋಯಮ್ ಸೈಲೆಂಟ್ಲಿ ಫಸ್ಟ್ ಟು ಗೆಟ್ ಅ ಜನರಲ್ ಸೆನ್ಸ್ ಆಫ್ ದ ಕಂಟೆಂಟ್ ಆ್ಯಂಡ್ ಟೋನ್, ದೆನ್ ರೀಡ್ ಇಟ್ ಅಲೌಡ್, ಪೇಯಿಂಗ್ ಅಟೆನ್ಷನ್ ಟು ದ ರಿದಮ್, ರೈಮ್ ಸ್ಕೀಮ್ ಆ್ಯಂಡ್ ಸೌಂಡ್ ಪ್ಯಾಟರ್ನ್ಸ್. ಯಾವುದೇ ಪೋಯಮ್ನ ನಾವು ಸುಮ್ಮನೆ ಹಾಗೆ ಸುಮ್ಮನೆ ಏನೋ ಕುರುಡಂಬರಡಿ ಮೆಥಡಲ್ಲಿ ಓದ್ತಾ ಹೋಗಬಾರ್ದು. ಅಥವಾ ಏನೋ ಒಂದು ತುಂಬ ಡ್ರೈ ಆಗಿ, ಮೊನೋಟನಸ್ ಆಗಿ, ಡಲ್ಲಾಗಿ ನಾವು ಒಂದು ಪೋಯಮ್ನ ಓದಬಾರ್ದು. ಸೊ ಇಟ್ ರಿಕ್ವೈರ್ಸ್ ಸೆನ್ಸರಿ, ಸೆನ್ಶುಯಸ್ ಆ್ಯಂಡ್ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ಸ್. ಹಾಗಾಗಿ ಅದಕ್ಕೆ ಮಲ್ಟಿಪಲ್ ರೀಡಿಂಗ್ಸ್ನ ಒಂದು ಅವಕಾಶ ಇದೆ. ಮಲ್ಟಿಪಲ್ ರೀಡಿಂಗ್ಸ್ ಅಂದರೆ ಬರೀ ಓದೋದು ಅಂತಲ್ಲ. ಅಂದರೆ ಮತ್ತೆ ಅಗೈನ್ ಆ್ಯಂಡ್ ಅಗೈನ್ ರೀಡಿಂಗ್ ಇಟ್, ಫೋಕಸಿಂಗ್ ಇಟ್ ಅಂತ ಆ ಅರ್ಥದಲ್ಲಲ್ಲ. ಮಲ್ಟಿಪಲ್ ರೀಡಿಂಗ್ಸ್ ಅಂದರೆ ಮೊದಲನೇದಾಗಿ ಒಂದು ಸೈಲೆಂಟ್ ರೀಡಿಂಗ್ ಆಫ್ ದ ಪೋಯಮ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೈಲೆಂಟ್ ರೀಡಿಂಗ್ ಏನು ಮಾಡುತ್ತೆ ಅಂತಂದರೆ, ನಮಗೆ ಒಂದು ನಮ್ಮ ಮನಸ್ಸಿನ ಅಂತರಾಳದಲ್ಲಿ, ಅಥವಾ ನಾವೇನಂತೀವಿ ಇಂಟ್ಯೂಷನ್ಗೆ ಒಂದು ಅವಕಾಶವನ್ನು ಕೊಡುತ್ತೆ. ಒಂದು ಪೊಯೆಟ್ರಿಗೆ ಕನೆಕ್ಟ್ ಆಗ್ತಾ ಹೋಗ್ತೀವಿ. ಸೊ ನಮಗೆ ಮೊದಲನೇದಾಗಿ ಫಾರ್ ದ ಫಸ್ಟ್ ದ ವೆರಿ ಇಂಪಾರ್ಟೆಂಟ್ ಪ್ರಾಮಿನೆಂಟ್ ಥಿಂಗ್ ವೈಲ್ ರೀಡಿಂಗ್ ಎ ಪೋಯಮ್ ಈಸ್ ಟು ರೀಡ್ ಇಟ್ ಸೈಲೆಂಟ್ಲಿ, ಕಾಂಪ್ರಹೆಂಡ್ ಇಟ್ ಸೈಲೆಂಟ್ಲಿ. ಹಾಗಾದರೆ ಅದರ ಮೂಲಕ ಏನು ತಿಳ್ಕೊಳ್ತೀವಿ? ಕಾಂಟೆಂಟ್ ಆ್ಯಂಡ್ ಟೋನ್ ಅಲ್ವಾ? ತುಂಬ ಒಂದು ಪೊಯಿಟ್ರಿಯ ಒಂದು ಇದೇನಂತಂದರೆ, ಮೊದಲು ನಾವು ಅದರ ಏನು ಕಾಂಟೆಂಟ್ ಇದೆ ಆ್ಯಸ್ ವೆಲ್ ಆಸ್ ಇಟ್ಸ್ ಟೋನ್. ಆ ಟೋನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ಒಂದು ಪೊಯಿಟ್ರಿಯ ಒಂದು ಬಟರ್ಫ್ಲೈನ ನಾವು ಕ್ಯಾಚ್ ಮಾಡಿದ ಹಾಗೆ. ಅದನ್ನು ಬೇಂದ್ರೆ ಅವರು ಹೇಳ್ತಾರಲ್ಲ, ಪಾತರಗಿತ್ತಿ ಪಕ್ಕ ನೋಡಿದೇನ ಹಕ್ಕ, ಹಸಿರು ಹಚ್ಚಿ ಚುಚ್ಚಿ ಮೇಲಕ್ಕರಿಶಿನ ಹಚ್ಚಿ ಅಂತ ಅವ್ರು ಹೇಳ್ತಾ ಹೋಗ್ತಾರಲ್ಲ. ಆ ಪಾತರಗಿತ್ತಿ ಬೇರೆ ಯಾವುದೂ ಅಲ್ಲ. ದಟ್ ಈಸ್ ದ ಬಟರ್ಫ್ಲೈ. that is from the very basic form of a worm. It is going to metamorphose into a butterfly. ಸೊ ಪೊಯಿಟ್ರಿನ ನಾವು ಹಾಗಾದರೆ ಒಂದು ಚಿಟ್ಟೆಗೆ ಹೋಲಿಸ್ಬೋದಲ್ಲ. ಬೇಂದ್ರೆಯವರು ಅದನ್ನು ಆ ಕಾಲದಲ್ಲೇ ಮಾಡಿದ್ದಾರೆ. ಹಾಗಾಗಿ ನಾವು ಏನನ್ನ ಇಂಪಾರ್ಟೆನ್ಸ್ನ ಕೊಡ್ತೀವಿ ಅಂತಂದರೆ ಕಂಟೆಂಟ್ ಆ್ಯಂಡ್ ಟೋನ್. ಅದಾದಮೇಲೆ ಲೌಡ್ ರೀಡಿಂಗ್ ತುಂಬ ಇಂಪಾರ್ಟೆಂಟ್. ಲೌಡ್ ರೀಡಿಂಗ್ ಅಂದರೆ ಸುಮ್ಮನೆ ನಾವು ರೆಸಿಟೇಷನ್ ಅಂತ ತುಂಬ ಒಂದು ಇದರಲ್ಲಿ ಹೇಳ್ಬಿಡ್ತೀವಿ ನಾವು. ಬಟ್ ವಾಟ್ ಈಸ್ ದಟ್ ರೆಸಿಟೇಷನ್ ಯಾಕೆ ಇಂಪಾರ್ಟೆಂಟು? ಪೊಯಿಟ್ರಿಯನ್ನು ಓದಬೇಕಾದ್ರೆ ಲೌಡ್ ರೀಡಿಂಗ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ಇವಂದು ಬ್ಲೇಕ್ದು ಒಂದು ಪೋಯಮ್ನ ತೊಗೊಳ್ಳೋಣ. ಟೈಗರ್ ಬರ್ನಿಂಗ್ ಬ್ರೈಟ್ ಇನ್ ದ ಫಾರೆಸ್ಟ್ ಆಫ್ ದ ನೈಟ್ ಅಂತ ಒಂದು ಓದ್ತೀವಿ. ಆಮೇಲೆ ಇವ್ರದ್ದು ಕುವೆಂಪು ಅವ್ರದ್ದು ನೀವು ಇದನ್ನು ಓದಬೇಕಾದ್ರೆ, ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ, ಸಿಡಿಲ್ಮಿಂಚಿಗೆ ನಡುಗುತ್ತಿದೆ ಪರ್ವತವನ ಧಾತ್ರಿ. ಈ ಥರ ಓದಬೇಕಾದ್ರೆ ಒಂದು ಲೈಫ್ ಫೋರ್ಸ್, ಒಂದು ಫೋರ್ಸ್ನ ನಾವು ಇನ್ಫ್ಯೂಸ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಇನ್ಫ್ಯೂಸ್ ಆಲಿಟ್ರೇಷನ್ನು, ಅಸೋನೆನ್ಸ್, ಏನೇನು ನಾವು ರೆಟಾರಿಕ್ ಇದನ್ನು ಯೂಸ್ ಮಾಡ್ತೀವಲ್ಲ, ಫಿಗರ್ಸ್ ಆಫ್ ಸ್ಪೀಚನ್ನ ನಾವೇನೇ ಯೂಸ್ ಮಾಡ್ತೀವಲ್ಲ, ಅಂದರೆ ಫಾರ್ ಎನ್ಹ್ಯಾನ್ಸಿಂಗ್ ದ ಮೀನಿಂಗ್ ಆಫ್ ಪೊಯಿಟ್ರಿ. ಅದು ಹೇಗೆ ಅಂತಂದರೆ, ಪೊಯಿಟ್ರಿಯ ಒಂದು ಇದೆಯಲ್ಲ, ಇದು ಒಂದು ಪಿಕ್ಟೋರಿಯಲ್ ವರ್ಲ್ಡ್ನ ಕಟ್ಕೊಡ್ಬೇಕು. ಪಿಕ್ಟೋರಿಯಲ್, ಬೋತ್ ವಿಷುವಲ್, ಎಲ್ಲ ಥರದ ಒಂದು ಸೆನ್ಸರಿ ಪರ್ಸೆಪ್ಷನ್ನ ಒಂದು ವರ್ಲ್ಡ್ನ ನಮ್ಮ ಕಣ್ಮುಂದೆ ಕಟ್ಕೊಡ್ಬೇಕಾಗತ್ತೆ. ಹಾಗಾಗಿ ಇಟ್ ಈಸ್ ಗೋಯಿಂಗ್ ಟು ಯೂಸ್ ರಿದಮ್, ರೈಮ್ ಸ್ಕೀಮ್ ಆ್ಯಂಡ್ ಸೌಂಡ್ ಪ್ಯಾಟರ್ನ್ಸ್. ಇದನ್ನು ನಾವು ತುಂಬ ಇದಾಗಿ ನಾವು ಗಮನಿಸಲೇಬೇಕಾದಂಥ ಅಂಶ ಇದು. ಸೌಂಡ್ ಪ್ಯಾಟರ್ನ್ಸು, ರೈಮ್ ಸ್ಕೀಮ್ ಮತ್ತು ರಿದಮ್. ಇದನ್ನು ಮಕ್ಕಳೇ ಇದನ್ನು ಮನದಟ್ಟು ಮಾಡ್ಕೊಂಬಿಡಿ. ಪೊಯಿಟ್ರಿ ನೀವು ಓದಬೇಕು ಅಂತ ಅಂದಾಗ ಇವು ಮೂರನ್ನು ನೀವು ಒಂದು ತುಂಬ ಗಮನವಿಟ್ಟು ಒಂದು ಇಂಪಾರ್ಟೆನ್ಸ್ನ ಕೊಡಲೇಬೇಕಾಗತ್ತೆ. ರಿದಮ್, ರೈಮ್ ಸ್ಕೀಮ್ ಆ್ಯಂಡ್ ಸೌಂಡ್ ಪ್ಯಾಟರ್ನ್ಸ್.
ಸೊ ಎರಡನೇ ಇದು ಅಂಶ ಅಂದರೆ ಇಟ್ಸ್ ಟೈಟಲ್. ಕನ್ಸಿಡರ್ ದ ಟೈಟಲ್ ಕೇರ್ಫುಲಿ ಆಸ್ ಇಟ್ ಆಫನ್ ಪ್ರೊವೈಡ್ಸ್ ಕ್ಲೂಸ್ ಅಬೌಟ್ ದ ಪೋಯಮ್ ಸಬ್ಜೆಕ್ಟ್ ಆರ್ ಥೀಮ್. ಅಲ್ವಾ? ಒಂದು ಟೈಟಲ್, ಈಗ ಎಷ್ಟೋ ಸಲ ಟೈಟಲ್ ಇರಲಿಲ್ಲ ಅಂತಂದರೆ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ. ಸೋ ಮೆನಿ ಒಂದು ನೊವೈಸ್ನಲ್ಲಿ ಒಂದು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ. ಆದರೆ ನಮಗೆ ಅದು ಎಕ್ಸ್ಪೆರಿಮೆಂಟೇಷನ್ಗಿಂತ ನಾವು ಏನಕ್ಕೆ ಜನರಲ್ಲಾಗಿ ಯಾರೇ ಒಬ್ಬ ಪೊಯಿಟ್ರಿ ರೀಡರ್ ನಾವೇನೇನ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತಂದರೆ ಟೈಟಲ್ ನೋಡಿದಾಗ ಇಟ್ ಈಸ್ ಗೋಯಿಂಗ್ ಟು be a nutshell, a capsule that sheds light on the meaning, the tone, the mood of the poem. ಅಲ್ವಾ? ಈಗ ಅದನ್ನು ವರ್ಷ ಭೈರವ ಅಂತ ಇಟ್ಟಿದ್ದಾರೆ. ಅದರಲ್ಲೇ ಕದ್ದಿಂಗಳು ಕಗ್ಗತ್ತಲು ಅನ್ನೋದು ಕುವೆಂಪು ಅವರ ಇದು ಮಳೆಯಲ್ಲಿದು ಪ್ರಲಯದ ಆವೇಶ ಅಂತ ಕಡೆಯಲ್ಲಂತೂ ಅವ್ರು ಹೇಳೋದು ಇಡೀ ಒಂದು ಮಲೆನಾಡು, ಹೌ ದ ರೈನ್ ಫ್ಲೋ ಸೋ ಇನ್ಸೆಸೆಂಟ್ಲಿ ಇನ್ ದ ಹೈಲ್ಯಾಂಡ್ ರೀಜನ್ಸ್ ಆಫ್ ಮಲೆನಾಡು ಅನ್ನೋದನ್ನು ಕುವೆಂಪು ಒಂದು ಪಿಕ್ಟೋರಿಯಲ್ ಇದೆ ಅಲ್ಲಿ, ಆ ಸೌಂಡ್ ಮೂಲಕ, ಪಿಕ್ಚರ್ಸ್ ಮೂಲಕ ಹಿ ಈಸ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್. ಅದನ್ನು ನಾವು ಕಟ್ಕೊಳ್ತಾ ಹೋಗ್ತೀವಿ. ಆ ಒಂದು ಸೌಂಡು, ಆ ವಿಜುವಲ್ಸು, ಆ ಶಬ್ದಗಳು, ಅವುಗಳ ಅನುರಣ, ರೆವರ್ಬರೇಷನ್ ಅಂತೀವಲ್ಲ, ಆ ಅನುರಣನದ ಮೂಲಕ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಪೊಯಿಟ್ರಿ. ಹಾಗಾಗಿ ಟೈಟಲ್ಲು ತುಂಬ ಇಂಪಾರ್ಟೆಂಟ್. ವರ್ಷ ಭೈರವ, ಆ ಪದ್ಯದಲ್ಲೇ ಭೈರವ ಅನ್ನೋದ್ರಲ್ಲೇ ಗೊತ್ತಾಗುತ್ತೆ. ಭೈರವ ಇಸ್ ದ ಮೋಸ್ಟ್ ಒಂಥರ ತುಂಬ ಒಂದು ರೋಷಾವಿಕ್ತನಾದ ಒಬ್ಬ ಭೈರವ, ಒಬ್ಬ ಶಿವನ ಒಂದು ಇದಲ್ವಾ. ಆದರೆ ಒಂದು ವರ್ಷಧಾರೆ ಅನ್ನೋಂಥದ್ದು ಹೌ ಇಟ್ ಈಸ್ ಅನ್ನೋದು ನಮಗೆ ಮಲೆನಾಡಲ್ಲಿ ಗೊತ್ತಾಗುತ್ತೆ. ನೆನ್ನೆ ನಡೆದಂಥ, ನಾನು ಇವತ್ತು ಇದನ್ನು ಇದು ಮಾಡ್ತಾಯಿದ್ದೀನಿ, ಈ ಉತ್ತರಾಖಂಡಲ್ಲಿ ಎಲ್ಲ ಆಗೋ ಮೇಘಸ್ಫೋಟ ಇವನ್ನೆಲ್ಲ ನೋಡಿದಾಗ ನಮಗೆ ಆ ವರ್ಷ ಭೈರವನ ಒಂದು ಬೇರೆ ಒಂದು ಮುಖ ಅವತಾರಗಳು ಕಾಣಿಸ್ತಾ ಹೋಗುತ್ತೆ. ಅದನ್ನು ಕುವೆಂಪು ಅವರು ಆ ಟೈಟಲ್ನ ಮೂಲಕ, ವರ್ಷ ಭೈರವ ಅನ್ನೋದ್ರ ಮೂಲಕನೇ ಹಿ ಹ್ಯಾಸ್ ಕನ್ಸ್ಟ್ರಕ್ಟೆಡ್, ಹಿ ಹ್ಯಾಸ್ ಗಿವನ್ ಎ ಗ್ಲಿಮ್ಸ್, ಅ ಪಾನೋರಮಿಕ್ ಗ್ಲಿಮ್ಸ್ ಆಫ್ ಹಿಸ್ ವರ್ಲ್ಡ್, ಹಿಸ್ ಮಲೆನಾಡು ರೀಜನ್. ಈಗ ನೆಕ್ಸ್ಟ್ ಇದಕ್ಕೆ ನೋಡಿ ಬಂದರೆ ಇಟ್ಸ್ ಸ್ಪೀಕರು ತುಂಬ ಇಂಪಾರ್ಟೆಂಟ್ ಅಲ್ವಾ. ಹೋಗುವೆನು ನಾ ನನ್ನ ಒಲಮೆಯ ಗೂಡಿಗೆ, ಮಲೆಯ ನಾಡಿಗೆ ಅಂತ ಹೇಳ್ಕೊಳ್ತಾರಲ್ವ. ಅನ್ನೋದಿನ್ನು ಯಾರೂ ಅಲ್ಲ, ಮೈಸೂರಿನಲ್ಲಿ ನೆಲೆಸಿದಂಥ ಕವಿಯಾದ ಕುವೆಂಪು ಅವರು ಅಲ್ವಾ. ಅವರು ಇನೆವಿಟಬಲಿ ಹಿ ಚೋಸ್ ಮೈಸೂರು ಹ್ಯಾಸ್ ಇಸ್ ಡೆಸ್ಟಿನೇಷನ್ ಪ್ಲೇಸ್ ಆಗಿ ಅವರು ಆರಿಸ್ಕೊಂಡ್ರು, ಅವರ ಒಂದು ಕಾರ್ಯನಿಮಿತ್ತ, ಅವರ ಒಂದು ಇದ್ರ ನಿಮಿತ್ತ ಎಲ್ಲ. ಆದರೆ ಅವರ ಮನಸ್ಸೆಲ್ಲ ಇದ್ದಿದ್ದೆಲ್ಲಿ? ಹಿ ಆಸ್ಪೈರ್ಡ್ ಆಲ್ವೇಸ್ ಫಾರ್ ಹಿಸ್ ರೂಟ್ಸ್, ಹಿಸ್ ಮಲೆನಾಡ್ ರೀಜನ್. ಸೊ ಆ ನಾನು ಅನ್ನೋದು ಯಾರೂ ಅಲ್ಲ, ಒಬ್ಬ ಕವಿ. ಆ ಕವಿ ಅವನು ಸಾರ್ವತ್ರಿಕವಾಗಿ ಹಿ ರೆಪ್ರೆಸೆಂಟ್ಸ್ ಆಲ್ ದ ರೂಟ್ಲೆಸ್ ಸೋಲ್ಸ್. ಯಾರ್ಯಾರು ಬೇರೆ ಕಡೆ ಹೋಗಿ ಸೆಟ್ಲ್ ಆಗಿರೋ ಅಂಥವ್ರು ಅಥವಾ ಇನ್ಯಾರೋ, ನಾವೆಲ್ಲರೂ ಅಷ್ಟೇ ಅಲ್ವ, ಬೇರೆ ಕಡೆಗೆ ಏನೇನೋ ಇದಕ್ಕೆ ಎಲ್ಲೆಲ್ಲೋ ಹೋಗಿ ಸೆಟ್ಲ್ ಆಗಿರ್ತೀವಿ. ಆದರೆ ನಮ್ಮ ರೂಟ್ಸು, ನಮ್ಮ ಇದಕ್ಕೆ ಬಂದಾಗ ನಾವೆಲ್ಲರೂ ನಾಸ್ಟಾಲ್ಜಿಕ್ ಆಗ್ತಾ ಹೋಗ್ತೀವಿ. ಅದನ್ನು ಆ ಪದ್ಯ ಆ ಸ್ಪೀಕರ್ನ ಮೂಲಕನೇ ಒಂದು ತೋರಿಸ್ಕೊಡ್ತಾ ಹೋಗುತ್ತೆ. ಸೊ ಸ್ಪೀಕರ್ ಇಸ್ ವೆರಿ ಇಂಪಾರ್ಟೆಂಟ್. ಐಡೆಂಟಿಫೈ ದ ಸ್ಪೀಕರ್ ಆಫ್ ದ ಪೋಯಮ್. ಈಸ್ ಇಟ್ ದ ಪೋಯೆಟ್, ಅ ಕ್ಯಾರೆಕ್ಟರ್ ಆರ್ ಆ್ಯನ್ ಅನಾನಿಮಸ್ ವಾಯ್ಸ್? ಯುಲಿಸಸ್ ಪೋಯಮ್ನ ಓದ್ತೀರಾ ನೀವು, ಟೆನಿಸನ್ದು, ಅದರಲ್ಲೆಲ್ಲ ನಿಮಗೆ ಗೊತ್ತಾಗುತ್ತೆ ಪೊಯಿಟಿಕ್ ಟೆಕ್ನಿಕ್ ಏನು ಯೂಸ್ ಮಾಡಿದ್ದಾರೆ. ಆಮೇಲೆ ಡ್ರಾಮ್ಯಾಟಿಕ್ ಮೊನೋಲಾಗ್ ಯೂಸ್ ಮಾಡ್ತಾನಲ್ಲ ಇವನು ಬ್ರೌನಿಂಗ್, ಆ ಒಂಥರದ ಫ್ರಾಲಿಪೋಲಿಪಿ ಇರ್ಬೋದು, ಆ ಥರದ ಪೋಯಮ್ಸಲ್ಲಿ ಯಾವ ಥರ ಟೆಕ್ನಿಕ್ ಯೂಸ್ ಮಾಡ್ತಾರೆ. ಸೈಲೆಂಟ್ ಲಿಸ್ನರ್ ಇರ್ತಾನೆ ಅಲ್ಲಿ, ಅನ್ಇಂಟೆಂಡೆಡ್ ಸೈಲೆಂಟ್ ಲಿಸ್ನರ್ ಇರ್ತಾನೆ. ಆ ಥರದ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಪೊಯಿಟ್ರಿ ನಮ್ಮಲ್ಲಿ ಒಂಥರ ಬಿಚ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಸ್ಪೀಕರ್ನ ತಿಳ್ಕೊಬೇಕಾಗತ್ತೆ. ಈಸ್ ಇಟ್ ದ ಪೊಯೆಟ್, ಅ ಕ್ಯಾರೆಕ್ಟರ್ ಆರ್ ಆ್ಯನ್ ಅನಾನಿಮಸ್ ವಾಯ್ಸ್? ಈಗ ಎಷ್ಟೋ ಜನ ದೇ ರೈಟ್ ಇನ್ ದ ವಾಯ್ಸ್ ಆಫ್ ಎ ವುಮನ್. ದೇ ಅಂಡರ್ಸ್ಟ್ಯಾಂಡ್ ದ ಇಂಟರ್ನಲ್ ಅಫೇರ್ಸ್, ಇಂಟರ್ನಲ್ ರಿಯಾಕ್ಷನ್ಸ್, ಇಂಟರ್ನಲ್ ಟುಮುಲ್ಸ್ ಆಫ್ ಎ ವುಮನ್. ಈಗ ಚೋಮನ ದುಡಿಯಲ್ಲಿ ಶಿವರಾಮ್ ಕಾರಂತರು ಯಾವ ಥರ ಚೋಮನ ಒಂದು ಮಾನಸಿಕ ಸ್ಥಿತಿಗೆ ಅವರು ಇದು ಮಾಡ್ಕೊಂಡಿದ್ದಾರೋ, ಅವರು ಬಂದಿರೋದು ಬೇರೆ ಒಂದು ಇದರಿಂದ, ಒಂದು ಸೆಕ್ಷನ್ ಆಫ್ ಸೊಸೈಟಿಯಿಂದ ಅಥವಾ ಕಾಸ್ಟಿಂದ ಅಂತಲೇ ಅಂದ್ಕೊಳ್ಳೋಣ. ಆದರೆ ಅವರ ಒಬ್ಬ ದಲಿತನ ಒಂದು ಇದನ್ನು ಅರ್ಥ ಮಾಡಿಕೊಂಡು
ಅದೊಂದು ಯೂನೀಕ್ ಆಗಿದೆ ಅಲ್ವಾ. ಅದೇ ಥರ ಒಬ್ಬ ಪೊಯೆಟ್ ಕೂಡ ಹಿ ಮೇ ಹ್ಯಾವ್ ಡಿಫ್ರೆಂಟ್ ಗೈಸಸ್, ಅಂದರೆ ಬೇರೆ ಬೇರೆ ವೇಷಗಳನ್ನ ತಾಳುವಂಥ ಒಂದು ಇದಿದೆ. ರಾಮಾಯಣ ದರ್ಶನಂನಲ್ಲಿ ಇರ್ಬೋದು ಅಥವಾ ಈ ಥರದ ಒಂದು ಇದರಲ್ಲಿ ಪೊಯೆಟ್ಟು ಬೇರೆ ಬೇರೆ ಒಂದು ವಾಯ್ಸಸ್ಸಲ್ಲಿ ಮಾತಾಡೋ ಅಂಥ ಒಂದು ಇದಿರುತ್ತೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಐಡೆಂಟಿಫೈ ದ ಸ್ಪೀಕ್ ಆಫ್ ದ ಪೋಯಮ್. ಆ್ಯಂಡ್ ದೆನ್ ಮೂಡ್ ಆ್ಯಂಡ್ ಟೋನ್. ಏನು ಮೂಡ್ ಆ್ಯಂಡ್ ಟೋನ್ ನೋಡಿ ಇಲ್ಲಿ. ಡಿಟರ್ಮೈನ್ ದ ಓವರ್ ಆಲ್ ಮೂಡ್ ಆಫ್ ದ ಪೋಯಮ್, ದಟ್ ಈಸ್ ದ ಎಮೋಷ್ನಲ್ ಅಟ್ಮಾಸ್ಫಿಯರ್ ಆ್ಯಂಡ್ ಆ್ಯಟಿಟ್ಯೂಡ್ ಟುವರ್ಡ್ ದ ಸಬ್ಜೆಕ್ಟ್. ಅಂದರೆ ಅದು ಇಂಪಾರ್ಟೆಂಟ್ ಅಲ್ವಾ. ಈಗ ನನಗೆ ಎಕ್ಸಾಂಪಲ್ ತಕ್ಷಣಕ್ಕೆ ಬರ್ತಾ ಇಲ್ಲ. ಇವ್ರದ್ದು ಬೇಂದ್ರೆ ಅವ್ರದ್ದೇನೆ ನಾನು ಮತ್ತೆ ಇದು ಮಾಡ್ತೀನಿ. ಕುರುಡು ಪ್ರೀತಿಯ ಹಾಂಗ ಕುರುಡು ಚಿತ್ತೆಯ ಮಳೆ ಮುಗುಳು ನಗಿಸುತ್ತುರುಳಿಸಿ ಸುರದತ್ತ ಸುರದಾವ ಅಂತ ಒಂದು ಇದರಲ್ಲಿ ಹೇಳ್ತಾ ಹೋಗ್ತಾರೆ. ಅಂದರೆ ಆ ಮಳೆಗಾಲದ ಒಂದು ಇದರಲ್ಲಿ ಯಾವ ಥರ ಮಳೆ ರಪ 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 ಅಂತ ಹೌ ಇನ್ಸೆಸೆಂಟ್ಲಿ, ಹೌ ಏಮ್ಲೆಸ್ಲಿ ಇಟ್ಸ್ ಗೋಯಿಂಗ್ ಟು ಫಾಲ್, ಅದನ್ನು ಅವ್ರದ್ದೇ ಆದ ರೀತಿಯಲ್ಲಿ ಇಮೇಜಸ್ಸಲ್ಲಿ ಅವ್ರದ್ದೇ ಆದಂಥ ವರ್ಣನೆಯಲ್ಲಿ ಡಿಸ್ಕ್ರಿಪ್ಷನ್ಸ್ ಎಕ್ಸ್ಪ್ಲನೇಷನ್ಸಲ್ಲಿ ಬೇಂದ್ರೆಯವರು ಕಟ್ಕೊಡ್ತಾ ಹೋಗ್ತಾರೆ. ಬೇಂದ್ರೆಯವ್ರದ್ದೇ ಒಂದು ಜಗತ್ತು. ಇದನ್ನು ಆ ಮೂಡ್, ಆ ಟೋನ್ ಇವೆರಡನ್ನೂ ನಾವು ಹಿಡಿದ್ರೆ ವಿ ಆರ್ ಸಕ್ಸಸ್ಫುಲ್ in understanding the poem. So catch the mood and tone of the poem first. Identifying poetic devices contains imagery. Look for vivid descriptions that appeal to the senses. ಅಂದರೆ ಸೆನ್ಸಸ್ಗೆ ಇಂಪಾರ್ಟೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಯಾವುದ್ಯಾವುದು? ಸೈಟ್, ಸೌಂಡ್, ಸ್ಮೆಲ್, ಟೇಸ್ಟ್ ಆ್ಯಂಡ್ ಟಚ್ ಅಲ್ವಾ. ನಮ್ಮ ಸೆನ್ಸರಿ ಪರ್ಸೆಪ್ಷನ್ಸ್ಗೆ ಯಾವುದ್ಯಾವುದು ಇದಾಗುತ್ತೆ ಅಂದರೆ ಸೈಟ್ ನೋಟ, ಸೌಂಡ್, ಸ್ಮೆಲ್ ವಾಸನೆ, ಟೇಸ್ಟ್, ಟಚ್ ಅಲ್ವಾ. ಈ ಎಲ್ಲ ಇದನ್ನು ನಾವು ಕೂಡ ಅದನ್ನ ಒಂದು ಪೊಯಿಟ್ರಿ ಮೂಲಕ ಈ ಇಮೇಜರಿಯನ್ನು ನಾವು ಇದು ಮಾಡ್ತಾ ಹೋಗಬೇಕು, ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಎರಡನೇ ಅಂಶ ಯಾವುದು ಅಂದರೆ ಇದರಲ್ಲಿ ಫಿಗರೇಟಿವ್ ಲ್ಯಾಂಗ್ವೇಜ್. ಐಡೆಂಟಿಫೈ ಮೆಟಾಫರ್ಸ್, ಸಿಮಿಲಿಸ್, ಪರ್ಸಾನಿಫಿಕೇಶನ್ ಆ್ಯಂಡ್ ಅದರ್ ಫಿಗರ್ಸ್ ಆಫ್ ಸ್ಪೀಚ್ ದಟ್ ಆರ್ ಲೇಯರ್ಸ್ ಆಫ್ ಮೀನಿಂಗ್. ಆನ್ ದ ಸರ್ಫೇಸ್ ಲೆವೆಲ್ ವಿ ಅಂಡರ್ಸ್ಟ್ಯಾಂಡ್ ದ ಗ್ಲಿಮ್ಸಸ್ ಆಫ್ ಪೊಯಿಟ್ರಿ, ದಟ್ಸ್ ಆಲ್. ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಂಡಿರ್ತೀವಿ. But if you delve deep into the poem, if you want to understand the context of the poem, if you understand the other layers, multiple layers of the poem, we have to give importance to the rhetorical aspect, that is the figurative language of poetry. ಇದನ್ನು ಕನ್ನಡದಲ್ಲಿ ಅಲಂಕಾರ ಅಂತ ಕರಿತೀವಿ. ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ಉಪಮಾನ, ಉಪಮೇಯ, ರೂಪಕ ಇವನ್ನ ಕೇಳಿರ್ತೀರ. ಅದನ್ನ ನಾವು ಇಂಗ್ಲೀಷಲ್ಲಿ ನಾವು ಏನಂತ ಹೇಳ್ತೀವಿ ನಿಮಗೆಲ್ಲರಿಗೂ ಗೊತ್ತು. ಮೆಟಾಫರ್ ಅಂದರೆ ಅದು ರೂಪಕ. ಇದು ಸಿಮಿಲಿ, ಪರ್ಸಾನಿಫಿಕೇಶನ್ ಆ್ಯಂಡ್ ಅದರ್ ಫಿಗರ್ಸ್ ಆಫ್ ಸ್ಪೀಚ್, ಆಸೊನೆನ್ಸ್, ಅಲಿಟ್ರೇಷನ್, ಸಿನೆಕ್ಡಾಕಿ, ಈ ಥರದ ಎಷ್ಟೊಂದು ಫಿಗರ್ಸ್ ಆಫ್ ಸ್ಪೀಚ್ ಬರುತ್ತೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ನಮಗಿದು ತುಂಬ ನನ್ನವ್ವ ಕಪ್ಪು ನೆಲ, ಯಾರೂ ಕಪ್ಪು ನೆಲ ಆಗಿರೋಕ್ಕಾಗಲ್ಲ. ಆದರೆ ಆ ಕಪ್ಪು ನೆಲಕ್ಕೆ ಅವರು ಸಿನಾನಿಮಸ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ. ಮೆಟಾಫರ್, ಇಟ್ಸ್ ಅ ಮೆಟಾಫರ್, ಪ್ಯೂರ್ ಮೆಟಾಫರ್ ಯೂಸ್ ಬೈ ದ ಪೋಯೆಟ್ ಪಿ ಲಂಕೇಶ್. ಕಪ್ಪು ನೆಲ, ಫಲವತ್ತಾದ ಕಪ್ಪು ನೆಲ ಅಂತ ಹೇಳ್ಕೊಳ್ತಾರೆ. ಅಂದರೆ ಆ ಫಲವತ್ತಾದ ಕಪ್ಪು ನೆಲ ಅನ್ನೋದ್ರಲ್ಲೇ ಒಂದು ಇಮೇಜರಿ ನಮಗೆ ಸಿಗ್ತಾ ಹೋಗುತ್ತಲ್ವ. ಅವರ ತಾಯಿಯ ಒಂದು ಪರ್ಸನಾಲಿಟಿ, ಆಕೆ ಒಂದು ಡೈನಮಿಕ್ ಆದಂಥ ಒಂದು ಪರ್ಸ್ನಾಲಿಟಿ that we can construct in our own mind, we can escape into our mind. ಹಾಗಾಗಿ ಈ ಫಿಗರೇಟಿವ್ ಲ್ಯಾಂಗ್ವೇಜ್ ಏನಿದೆಯಲ್ಲ ಇದು ತುಂಬ ಇಂಪಾರ್ಟೆಂಟು. ಮೈ ಲವ್ ಈಸ್ ಎ ರೆಡ್ ರೋಸ್ ಅಂತ ಹೇಳ್ತಾನಲ್ಲ, ಆ ಥರದ ಒಂದು ಸಾಲುಗಳು. ಈಸ್ ಲೈಕ್ ಎ ರೆಡ್ ರೋಸ್. ಅದರಲ್ಲಿ ತುಂಬ ಡೈರೆಕ್ಟಾಗಿ ಸಿಮಿಲಿ ಇದೆ ಅಲ್ವಾ. ನಾವು ಯಾವಾಗಲೂ ಲವ್ ಅನ್ನೋದು ಕ್ಲೀಶೆ ಆಗಿಬಿಟ್ಟಿದೆ ಈಗ, ಅದು ರೆಡ್ ರೋಸ್ ಅನ್ನೋಂಥ ಕರೆಯುವಂಥದ್ದು. ಬಟ್ ಫಾರ್ ದ ಫಸ್ಟ್ ಟೈಮ್ ಹಿ ಯೂಸ್ ದಟ್ ಇಮೇಜರಿ. ಅದನ್ನ ನಾವು ಸಿಮಿಲಿ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋ. ಅಂದರೆ ಒಂದು
ಪ್ಯಾಷನೇಟ್, ಡೀಪ್, ಇಂಟೆನ್ಸ್ ಅನ್ನೋ ಒಂದು ಅರ್ಥ ಕೊಡೋಕ್ಕೋಸ್ಕರ ದ ಪೋಯೆಟ್ ಹ್ಯಾಸ್ ಯೂಸ್ಡ್ ದಟ್ ಲೈನ್. ಹೀಗೆ ಫಿಗರೇಟಿವ್ ಲ್ಯಾಂಗ್ವೇಜ್ನ ಅರ್ಥ ಮಾಡಿಕೊಂಡ್ರೆ ಪೊಯಿಟ್ರಿ ಇನ್ನೂ ಸುಲಭವಾಗಿ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಹಾಗಾದರೆ ಸಿಂಬಲಿಸಮ್ ಅಂದರೆ ಇದೇನೆ ಒಂದು ಸಾಂಕೇತಿಕತೆ ಅಂತ ನಾವು ಕರಿತೀವಿ. ಸಂಕೇತಗಳನ್ನ ಯೂಸ್ ಮಾಡುವಂಥದ್ದು. ಸೊ ಯಾವುದೇ ಪೊಯಿಟ್ರಿ ಆಗಲಿ, ನಾವು ಇದರಲ್ಲಿ ನಾನು ಲಾಸ್ಟ್ ಸೆಷನಲ್ಲಿ ನಾನು ಇವ್ರದ್ದು ಹೇಳಬೇಕಾದ್ರೆ ಚಾರ್ಲ್ಸ್ ಸಿಮಿಚ್ ಅವ್ರದ್ದು ಹೇಳಬೇಕಾದ್ರೆ ಹೇಳಿದೆ, ಪೊಯಿಟ್ರಿ ಇಟ್ಸ್ ನಾಟ್ ಸೋ ಸಿಂಪಲ್, ಇಟ್ಸ್ ಸೋ ಡಿಸೆಪ್ಟಿವ್. ಅದು ತುಂಬಾ ಕಾಂಟೆಂಪ್ಲೇಟಿವ್ ಆಗಿರುತ್ತೆ, ಆಮೇಲೆ ತುಂಬ ಕಾಂಪ್ಲೆಕ್ಸ್ ಆಗಿರುತ್ತೆ. ಅದನ್ನ ನಾವು ಯಾವ ಥರ ಟ್ಯಾಪ್ ಇನ್ ಮಾಡ್ತೀವಿ, ಯಾವ ಥರ ನಾವು ಅದನ್ನು ಟ್ಯಾಕಲ್ ಮಾಡ್ತೀವಿ, ಯಾವ ಥರ ಅರ್ಥ ಮಾಡ್ಕೊಳ್ತೀವಿ, ನಮಗೆ ಅದನ್ನು ಯಾವ ಥರ ತಾಗಿಸ್ಕೊಳ್ತೀವಿ, ನಮ್ಮ ಒಂದು ಅಂತರಾತ್ಮಕ್ಕೆ ಯಾವ ಥರ ತಾಗಿಸ್ಕೊಳ್ತೀವಿ, ಆನ್ ದ್ಯಾಟ್ ಇಟ್ ಡಿಪೆಂಡ್ಸ್. ಸೊ ಇಟ್ ಈಸ್ ಸಿಂಬಲಿಸಮ್. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಆ ಮೋಹನ ಮುರಳಿ ಅನ್ನೋದೇ ಒಂದು ಟ್ರಾನ್ಸೆಂಡೆಂಟಲ್ ಆದಂಥ ಒಂದು ಅನುಭವ ಅಲ್ವಾ. ಒಂದು ಕೊಳಲೆ, ಒಂದು ಆ ಬಿದಿರಿನ ಒಂದು ಕೊಳಲು ನಾವು ಉಸಿರು ತುಂಬ್ತೀವಲ್ಲ, ದಟ್ ಇಟ್ ಈಸ್ ಅ ಟ್ರಾನ್ಸೆಂಡೆಂಟಲ್, ಇಟ್ ಗಿವ್ಸ್ ಅ ಟ್ರಾನ್ಸೆಂಡೆಂಟಲ್ ಎಕ್ಸ್ಪೀರಿಯನ್ಸ್. ಅದನ್ನು ಅವರು ಬೇರೆ ಬೇರೆ ರೂಪದಲ್ಲಿ ಅಡಿಗರು ಆ ಕವನದಲ್ಲಿ ತೋರಿಸ್ತಾ ಹೋಗಿದ್ದಾರೆ. ಸಪ್ತಸಾಗರದಾಚೆಯಲ್ಲೋ ಸುಪ್ತ ಸಾಗರ ಅಡಗಿದೆ ಅಂತ ಹಿಂಗೆ ಹೇಳ್ತಾ ಹೋಗ್ತಾರೆ ಅವರು. ಅದನ್ನು ಡೆವಲಪ್ ಮಾಡ್ತಾ ಹೋಗ್ತಾರೆ. ಒಂದು ಮಿಸ್ಟಿಕಲ್ ಆದಂಥ ಒಂದು ಕಾವ್ಯ ಅದು. ಸೊ ಫಾರ್ ದ್ಯಾಟ್ ಯು ನೀಡ್ ಹೈ ಸಿಂಬಲಿಸಮ್. ಅದನ್ನ ಸುಮ್ಮನೆ ಹೇಳೋಕ್ಕಾಗಲ್ಲ. ಸುಮ್ಮನೆ ಹೇಳೋದಿದ್ರೆ ಅದು ಕಾವ್ಯ ಅನ್ನಿಸ್ಕೊಡಲ್ಲ. ಇಟ್ ಹ್ಯಾಸ್ ಇಟ್ಸ್ ಓನ್ ಸಿಂಬಲಿಸಮ್. ಆ ಸಿಂಬಲಿಸಮ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಅದನ್ನು ಆ್ಯಸ್ ದ ರೀಡರ್ಸ್ ಆಫ್ ಪೊಯೆಟ್ರಿ ವಿ ಶುಡ್ ಆಲ್ಸೋ ಬಿ ಪ್ರಿಪೇರ್ಡ್. ಆ ಪ್ರಿಪರೇಷನ್ಗೆ ನಾವು ಪೊಯಿಟ್ರಿಯ ಒಂದು ಅಂತಸತ್ವವನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಫಾರ್ ದಟ್, ಸೊ ಈಗ ನಿಮಗೆ ಆ ಸಿಂಬಲಿಸಮ್ನ ಒಂದು ಇಂಪಾರ್ಟೆನ್ಸ್, ಸಿಗ್ನಿಫಿಕೆನ್ಸ್, ವಾಟ್ ಈಸ್ ದ್ಯಾಟ್ ಯು ಹ್ಯಾವ್ ಅಂಡರ್ಸ್ಟುಡ್ ಐ ಬಿಲೀವ್. ಈಗ ನೆಕ್ಸ್ಟ್ ಇದಕ್ಕೆ ಹೋದರೆ ರೈಮ್ ಆ್ಯಂಡ್ ರಿದಮ್. ನಾನು ಮತ್ತೆ ಅದನ್ನು ಹೇಳೇ ಇದ್ದೀನಿ. ಆವು ಈವಿನ ನಾನು ಅದನ್ನು ಹೇಳಿದ್ನಲ್ಲ, ಅದರಲ್ಲಿ ಇನ್ನೊಂದು ಬರುತ್ತೆ. ಆ ಸಾಲನ್ನ ಸುಮ್ಮನೆ ಹೇಳ್ತೀನಿ. ಇನ್ನೊಂದು ಸ್ಟ್ಯಾನ್ಸದಲ್ಲಿ ಚಿತ್ತಿ ಮಳಿ ತತ್ತಿ ಹಾಕತಿತ್ತು ಸ್ವಾತಿ ಮುತ್ತಿನೊಳಗ ಸತ್ಯೋಮಗನ ಅಂತ ಕೂಗಿದರು ಭಾವಿ ಮಗಳು ಸಾವಿ ಮಗಳು ಕೂಡಿ ಈ ಜಗ ಅಪ್ಪ ಅಮ್ಮನ ಮಗ ಅಪ್ಪನೊಳಗ ಅಮ್ಮನ ನೊಗ ಅಮ್ಮನೊಳಗ ಅಪ್ಪನ ಮಗ ಇವರಿಬ್ಬರ ಮಗನ ಶ್ರೀ ಗುರುದತ್ತ ಅಂದ ಅಂತ ಈ ಥರ ಬರ್ತಾ ಹೋಗುತ್ತೆ. ನಾನೊಂಚೂರೇನು ಅದಲು ಬದಲು ಮಾಡಿದ್ದೀನಿ ಗೊತ್ತಿಲ್ಲ. ಅದನ್ನು ಪ್ಲೀಸ್ ಹ್ಯಾವ್ ಇಟ್ ಇನ್ ಯುವರ್ ಮೈಂಡ್, ಬೇರ್ ಇಟ್ ಇನ್ ಯುವರ್ ಮೈಂಡ್. ದಯವಿಟ್ಟು ಏನಾದ್ರು ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಅಂದರೆ ಬೇಂದ್ರೆ ಅವರ ಸಾಲುಗಳು ಅದನ್ನು ಏನು ಹೇಳುತ್ತೆ ಅಂತಂದರೆ, ಅತ್ತ ರಿಪಿಟೇಷನ್ನ ನೋಡಿ. ಅದು ಒಂಥರ ನಾನು ಹೇಳಿದ್ನಲ್ಲ ಆಗಲೇ, ಆ ವರ್ಡ್ನ ನಾನು ಯೂಸ್ ಮಾಡಿದೆ, ರೆವರ್ಬರೇಟ್ಸ್ ಇನ್ ಅವರ್ ಇನ್ನರ್ ಇಯರ್ಸ್. ನಮ್ಮ ಒಳಗಿವಿಗಳಲ್ಲಿ ಅದೊಂಥರ ಇದಾಗ್ತಾ ಹೋಗುತ್ತೆ. ಅದಕ್ಕೆ ಆ ರೈಮ್ ಸ್ಕೀಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೈಮು, ರಿದಮ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ನೀವು ಶೇಕ್ಸ್ಪಿಯರ್ನ ಒಂದು ಸಾನೆಟ್ ಓದಬೇಕಾದ್ರೆ ರೈಮ್ ಯಾವಾಗಲೂ ಯಾವುದಾಗಿರುತ್ತೆ ಅಂದರೆ ಲಾಸ್ಟ್ ಎಂಡಿಂಗ್ ರೈಮ್ ಆಗಿರ್ಬೋದು. ಕೆಲವು ಮಿಡ್ಲ್ ಆರ್ಡರ್ ರೈಮ್ಸು ಇರುತ್ತೆ, ಬಟ್ ಕೆಲವು ಎಂಡಿಂಗ್ ರೈಮ್ಸೇ ಕಾಮನ್ ಆಗಿ ಯೂಸ್ ಆಗುವಂಥ ಒಂದು ರೈಮ್ ಸ್ಕೀಮು. ಅದರಲ್ಲಿ ಸೊ ಇನ್ ಶೇಕ್ಸ್ಪಿರಿಯನ್ ಸಾನೆಟ್ಸ್ ವಿ ಹ್ಯಾವ್ ಎ ಬಿ ಎ ಸಾರಿ ಅದು ಇವಂದು ಶೇಕ್ಸ್ಪಿಯರ್ದು ಏನಂದರೆ ಎ ಬಿ ಸಿ ಡಿ ಇ ಎಫ್ ಜಿ ಈ ಥರದ ಒಂದು ರೈಮ್ ಸ್ಕೀಮ್ನ ನೀವು ಶೇಕ್ಸ್ಪಿರಿಯನ್ ಸಾನೆಟ್ಸಲ್ಲಿ ನೋಡ್ತೀರಾ. ಪೆಟ್ರಾರ್ಕನಲ್ಲಿ ಎ ಬಿ ಎ ಸಿ ಡಿ ಅಥವಾ ಸಿ ಡಿ ಸಿ ಈ ಥರದ ಒಂದು ರೈಮ್. ನೀವು ಅದನ್ನು ಪರ್ಟಿಕ್ಯುಲರ್ ಆಗಿ ಸಾನೆಟ್ನ ಓದುವಾಗ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಸ್ಕೀಮ್ಸ್ ಆ್ಯಂಡ್ ಪ್ಯಾಟರ್ನ್ಸ್ ಇನ್ ಡೀಟೇಲ್. ಈಗ ಹಾಗಾದರೆ ರೈಮ್, ರಿದಮ್ ಯಾವ ಥರ ಇಂಪಾರ್ಟೆಂಟು ನಮಗೆ ಆಗ ಒಂದು ತುಂಬ ಇಂಪಾರ್ಟೆಂಟ್. ಅದು ನೀವು ಓದುವಾಗ ಗೊತ್ತಾಗುತ್ತೆ. ಒಂದು ಮ್ಯೂಸಿಕ್ಯಾಲಿಟಿಗೆ, ಸೌಂಡ್ ಎನ್ಹ್ಯಾನ್ಸ್ಮೆಂಟಿಗೆ, ಅದರ ಮೂಲಕ ಅರ್ಥಸ್ಫುರಣೆಗೆ, ದಟ್ ಈಸ್ ಎನ್ಹ್ಯಾನ್ಸಿಂಗ್ ದ ಮೀನಿಂಗ್, ದ ಲೇಯರ್ ಆಫ್ ಮೀನಿಂಗ್, ಅದನ್ನ ಎನ್ಹ್ಯಾನ್ಸ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ದೆ ಪ್ಲೇ ಅ ಪ್ರಿಡಾಮಿನೆಂಟ್ ರೋಲ್, ಪಿವೋಟಲ್ ರೋಲ್, ರೈಮ್ ಆ್ಯಂಡ್ ರಿದಮ್, ಬೋತ್ ಆಫ್ ದೆಮ್. ನೆಕ್ಸ್ಟ್ ಎಂಜಾಯ್ಮೆಂಟ್ ಅಂದರೆ ಲೈನ್ ಬ್ರೇಕ್ಸ್. ಇದನ್ನು ನೀವು ಡೀಟೇಲಾಗಿ ಇನ್ನೂ ನೀವು ಅದನ್ನು ಓದಬೇಕು ಅಂದರೆ ಪೊಯಿಟ್ರಿಯ ಒಂದು ಇದರಲ್ಲಿ ಸ್ಟೈಲಿಸ್ಟಿಕ್ಸಲ್ಲಿ ಓದ್ತಾ ಹೋಗ್ತೀವಿ. ಈಗ ಎಂಜಾಯ್ಮೆಂಟ್ ಅಂದರೆ ಏನು ನೋಡಿ, ಇಲ್ಲೊಂದು ಇದರಲ್ಲಿ ಲೈನಲ್ಲಿ ಇದೆ ಸಮರೈಸ್ಡ್. ಸೊ ಇದನ್ನು ನೋಡೋಣ. ಪೇ ಅಟೆನ್ಷನ್
to the line breaks that carry over to the next line, as they can create a sense of continuation or emphasis. ಎಂಫಸಿಸ್ನ ಕೊಡ್ತಾ ಹೋಗೋದು, ಅಂದರೆ ಕಂಟಿನ್ಯೂಯೇಷನ್ನು ಎಂಫಸಿಸ್ ಅದನ್ನ ಕೊಡೋ ಅಂಥದ್ದು. ಆ ಲೈನ್ ಅಂದರೆ ಬ್ರೇಕ್ ಎಲ್ಲಾಗುತ್ತೆ, ಶಾರ್ಟ್ ಅಥವಾ ಲಾಂಗ್ ಇರುತ್ತಾ, ಅದರ ನೆಕ್ಸ್ಟ್ ಇದಕ್ಕೆ ಕನೆಕ್ಷನ್ ಏನು, ಇದನ್ನು ಪೊಯೆಟ್ರಿಯಲ್ಲಿ ನಾವು ತುಂಬ ತಲೆ ಕೆಡಿಸ್ಕೊಳ್ತೀವಲ್ವ. ಈಗ ಶಾರ್ಟ್ ಸ್ಟೋರೀಸಲ್ಲಿ ಅಥವಾ ಪ್ರೋಸ್ನಲ್ಲಿ ವಿ ಆರ್ ನಾಟ್ ಗೋಯಿಂಗ್ ಟು ಗಿವ್ ಸೋ ಮಚ್ ಇಂಪಾರ್ಟೆನ್ಸ್. ಈಗ ಇವಂದು ಹೆಮಿಂಗ್ವೇದು ಶಾರ್ಟ್ ಸ್ಟೋರೀಸ್ ಓದುವಾಗ ಮಾತ್ರ ನಮಗೆ ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ತುಂಬ ಶಾರ್ಟ್ ಆದಂಥ ಒಂದು ಬೇರೆ ಅವನದೇ ಆದಂಥ ಎಕನಾಮಿಕ್ ಇದನ್ನು ಅವನು ಡಿವೈಸ್ನ ಯೂಸ್ ಮಾಡ್ತಾನೆ ಅವನು ಹೆಮಿಂಗ್ವೇ. ಅವನಂಥದ್ದು ಓದ್ಬೇಕಾದ್ರೆ ನಮಗೊಂಚೂರು ಬೇಕಾಗುತ್ತೆ. ಬಟ್ ಅದರ್ವೈಸ್ it is very easy to read a prose piece when compared to a poetry. ಪೊಯಿಟ್ರಿಯಲ್ಲಿ ಹಾಗಾದರೆ ಲೈನ್ ಬ್ರೇಕ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಅದನ್ನು ಏನಂತ ಕರಿತೀವಿ? ಎಂಜಾಮ್ಮೆಂಟ್. ಅನಲೈಸಿಂಗ್ ದ ಸ್ಟ್ರಕ್ಚರ್ ಆ್ಯಂಡ್ ಫಾರ್ಮ್. ಅನಲೈಸಿಂಗ್ ದ ಸ್ಟ್ರಕ್ಚರ್ ಆ್ಯಂಡ್ ಫಾರ್ಮ್. ಸ್ಟ್ಯಾನ್ಸಸ್. Note the organization of the poem into stanzas and how they relate to each other. ಅಲ್ವಾ, ಸ್ಟ್ಯಾನ್ಸಾ ಅಂತ ಕರಿತೀವಿ ನೋಡಿ. ಇದನ್ನ ಮತ್ತೆ ಒನ್ಸ್ ಅಗೇನ್ ಯು ಹ್ಯಾವ್ ಟು ರಿಮೆಂಬರ್. ಮೋಸ್ಟ್ ಆಫ್ ಯು ನೋ ಐ ಬಿಲೀವ್, ಬಟ್ ದೆನ್ ಆಲ್ಸೋ ಲೆಟ್ ಅಸ್ ಹ್ಯಾವ್ ಎ ಡಿಫ್ರೆನ್ಸಿಯೇಷನ್ ಹಿಯರ್. ಪ್ಯಾರಾಗ್ರಾಫ್ ಅನ್ನೋದು ಪ್ರೋಸ್ನಲ್ಲಿ ಯೂಸ್ ಮಾಡ್ತೀವಿ, ಸ್ಟ್ಯಾನ್ಸಾ ಅನ್ನೋಂಥದ್ದನ್ನ ನಾವು ಇದರಲ್ಲಿ ಯೂಸ್ ಮಾಡ್ತೀವಿ, ಪೊಯೆಟ್ರಿಯಲ್ಲಿ ಯೂಸ್ ಮಾಡ್ತೀವಿ, ಆಬ್ವಿಯಸ್ಲಿ ಇನ್ ಪೊಯೆಟ್ರಿ. ಸೊ ಫಾರ್ಮ್. Consider the type of form, sonnet, haiku, free verse, etc., and how its structure contributes to its meaning. ಅಲ್ವಾ, ಈಗ ಸಾನೆಟ್ಟು, ಹೈಕು, ಫ್ರೀ ವರ್ಸು ಎಲ್ಲದಕ್ಕೂ ಅದರದ್ದೇ ಆದಂಥ ಸ್ಟ್ರಕ್ಚರ್ ಇರುತ್ತೆ. ಸೊ ಅದು ಯಾವ ಥರ ಕಾಂಟ್ರಿಬ್ಯೂಟ್ ಮಾಡುತ್ತೆ? ಹೈಕು ಅಂತೂ ನಿಮಗೆ ಗೊತ್ತಿದೆ, ಅದು ಒಂದು ಸೀಸ್ನಲ್ ನೊಟೇಷನ್ನ ತರುತ್ತೆ, ಜಾಪನೀಸ್ ಟ್ರೆಡಿಷ್ನಲ್ ಜಾಪನೀಸ್ ಪೊಯಿಟ್ರಿ ಅದು. ಇಟ್ ಕಮೆಮೊರೇಟ್ಸ್ ಸೀಸ್ನಲ್ ಸೈಕಲ್, transcendentality of human life, temporality of human life, zen moments ಎಲ್ಲದನ್ನೂ ಅದು ಹಿಡಿತಾ ಹೋಗುತ್ತೆ. ಹಾಗಾಗಿ ಆ ಸ್ಟ್ರಕ್ಚರ್ನ ಮೂಲಕ 12 ಸಿಲೆಬಲ್ಸ್ನ ಯೂಸ್ ಮಾಡ್ಕೊಳ್ಳುತ್ತೆ ಅದು ಹೈಕು ಅನ್ನೋವಂಥದ್ದು. ಇದನ್ನು ನಾವು ಯಾರೋ ನಮ್ಮ ಒಂದು ಇದರಲ್ಲಿ ನೋಡ್ತೀವಿ, ಎಜ್ರಾ ಪೌಂಡ್ನ ಒಂದು ಇದರಲ್ಲಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಫಾರ್ಮ್. ಇದಾದಮೇಲೆ ಥೀಮ್. ಡಿಟರ್ಮೈನ್ ದ ಸೆಂಟ್ರಲ್ ಥೀಮ್ಸ್ ಆಫ್ ಐಡಿಯಾಸ್ ಎಕ್ಸ್ಪ್ಲೋರ್ಡ್ ಇನ್ ದ ಪೋಯಮ್. ಅಲ್ವಾ, ಥೀಮ್ಸ್ ನಾವು ಹೇಳ್ತಾನೆ ಇದ್ದೀವಿ. ಯಾವುದೇ ಪೊಯಿಟ್ರಿ ಓದಬೇಕಾದ್ರೂ ಅದರ ಒಂದು ಥಿಮ್ಯಾಟಿಕ್ ಆಸ್ಪೆಕ್ಟ್ಸ್ನ ನಾವು ರಿವೀಲ್ ಮಾಡ್ತಾನೆ ಹೋಗಬೇಕು. ನನ್ನ ಪರ್ಪಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪೊಯೆಟ್ಸ್ ಇಂಟೆನ್ಷನ್ ಆರ್ ಮೆಸೇಜ್. ಅಲ್ವಾ, ಲಾಸ್ಟಲ್ಲಿ ನಮಗೆ ಅದರ ಒಂದು ಪರ್ಪಸ್ನ ಅರ್ಥ ಮಾಡ್ಕೋಬೇಕು. ಪೊಯೆಟ್ಸ್ ಇಂಟೆನ್ಷನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ, ಬಟ್ ಪೊಯೆಟ್ಸ್ ಇಂಟೆನ್ಷನ್ ಈಗಿನ ಒಂದು ರೀಡರ್ಸ್ ರೆಸ್ಪಾನ್ಸ್ ಥಿಯರಿ ಇರೋವಂಥ ಒಂದು ಇದರಲ್ಲಿ ಅಥವಾ ಈಗಿನ ಒಂದು ಕಾಂಟೆಕ್ಸ್ಟಲ್ಲಿ ಇಟ್ ಸೀಮ್ಸ್ ಔಟ್ಡೇಟೆಡ್. ಪೊಯೆಟ್ಸ್ ಇಂಟೆನ್ಷನ್ನ ನಾವೇನೋ ಇದು ಮಾಡೋದು ಬೇಡ. ಆದರೆ ಏನಂದರೆ ಓವರಾಲ್ ನೀವು ಯಾವ ಥರ ಕನೆಕ್ಟ್ ಆಗ್ತಾ ಹೋಗ್ತೀರಾ, ನಿಮ್ಮ ಕನೆಕ್ಟಿವಿಟಿ ಏನು, ದಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್. ರೀಡರ್ಸ್ ಕನೆಕ್ಟಿವಿಟಿ, ರೀಡರ್ಸ್ ಪರ್ಸೆಪ್ಷನ್, ರೀಡರ್ಸ್ ಅಂಡರ್ಸ್ಟ್ಯಾಂಡಿಂಗ್, ಇದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಪೊಯೆಟ್ ಏನು ಮೆಸೇಜ್ ಕೊಟ್ಟಿದ್ದಾನೆ ಅದಕ್ಕೆ ಸಿನಾನಿಮಸ್ ಆಗಿರ್ಬೋದು ಆರ್ ಆ್ಯಂಟಿಥೆಟಿಕಲ್ ಆಗಿರ್ಬೋದು, ಆದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋ ರೀತಿ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಪರ್ಪಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕಾಂಟೆಕ್ಸ್ಟ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಹಿಸ್ಟಾರಿಕಲ್ ಆ್ಯಂಡ್ ಕಲ್ಚರಲ್ ಕಾಂಟೆಕ್ಸ್ಟ್. ಇದನ್ನು ಎಷ್ಟೋ ಪದ್ಯಗಳಲ್ಲಿ ನಾನು ಸುಮ್ಮನೆ ಇದು ಟ್ರೆಡಿಷ್ನಲ್ ವೇ ಆಫ್ ರೀಡಿಂಗ್ ಇದು, ಆದರೂ ನಾವು ಅದನ್ನ ಒಂದು ಸಲ ತಿಳ್ಕೊಳ್ತಾ ಹೋಗೋಣ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್. ಹಿಸ್ಟಾರಿಕಲ್ ಆ್ಯಂಡ್ ಕಲ್ಚರಲ್ ಕಾಂಟೆಕ್ಸ್ಟ್. ಈಗ ನೀವು ವೇಸ್ಟ್ಲ್ಯಾಂಡ್ ಓದಬೇಕು, T.S. ಎಲಿಯಟ್ನ ವೇಸ್ಟ್ಲ್ಯಾಂಡ್ ಓದಬೇಕು ಅಂತಂದರೆ ಅಲ್ಯೂಷನ್ಸ್ ಮೈಥಲಾಜಿಕಲ್ ಅಲ್ಯೂಷನ್ಸ್ ಇದೆ, ರಿಲೀಜಿಯಸ್ ಇದೆ, ಬೇರೆ ಬೇರೆ ಥರದ ರೆಫರೆನ್ಸಸ್ ಇದೆ. ಅದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡ್ರೆ ಪ್ಯಾಸ್ಟೇಜಸ್ ಇದೆ. ಸೊ if you are going to understand, reveal, connect with them, ಆಗ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ಹಿಸ್ಟಾರಿಕಲ್ ಆ್ಯಂಡ್ ಕಲ್ಚರಲ್ ಕಾಂಟೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಆಸ್ಟ್ರೇಲಿಯನ್ ಪೊಯೆಟ್ ಒಬ್ಬ ಬರ್ತಾನೆ, ಪ್ಯಾಟ್ರಿಷಿಯಾ ಸಮಥಿಂಗ್. ಅವನ ಕೆಲವು ಪೊಯಮ್ಸ್ನ ನೀವು ಓದಬೇಕಾದ್ರೆ
ನೀವು ಆಸ್ಟ್ರೇಲಿಯನ್ ಇದನ್ನು ಎಮಿಗ್ರೇಷನ್ನು, ಅಲ್ಲಿನ ಪ್ರಾಬ್ಲಮ್ಸು, ಅಲ್ಲಿನ ಲೋನ್ಲಿನೆಸ್ಸು, ಇವೆಲ್ಲದನ್ನು ನಾವು ಆ ಒಂದು ಬ್ಯಾಕ್ ಡ್ರಾಪಲ್ಲಿ ಇಟ್ಕೊಂಡು ಓದಿದ್ರೆ ಅವನ ಪೊಯಿಟ್ರಿ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗೆ ಒಂದು ಆಫ್ರಿಕನ್ ಇದು ಅಂತಂದರೆ ಅದರದ್ದೇ ಆದಂಥ ಒಂದು ಜಿಯೋಗ್ರಫಿಕಲ್ ಇದು ನಿಮಗೆ ಅರ್ಥ ಆದರೆ ಮಾತ್ರ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪೊಯಿಟ್ರಿ. ಫಿಲಿಪ್ ಲಾರ್ಕಿನ್ನ ಎಷ್ಟೋ ಒಂದು ಪೋಯಮ್ಸ್ನ ನೀವು ಓದಬೇಕಾದ್ರೆ ಆಫ್ರಿಕನ್ ಬ್ಯಾಕ್ ಡ್ರಾಪ್ನಲ್ಲಿ ನೀವು ಓದಬೇಕಾಗತ್ತೆ. ಆ್ಯನಿಮಲಿಸ್ಟಿಕ್ ಇದಿರುತ್ತೆ ಅದರಲ್ಲೆಲ್ಲ. ಅದನ್ನು ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಓನ್ ವರ್ಲ್ಡ್. ಹಾಗಾಗಿ ಹಿಸ್ಟಾರಿಕಲ್ ಆ್ಯಂಡ್ ಕಲ್ಚರಲ್ ಕಾಂಟೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಪರ್ಸ್ನಲ್ ರೆಸ್ಪಾನ್ಸ್. Reflect on your own emotional and intellectual response to the poem. ಅಲ್ವಾ? ಇದು ತುಂಬ ಇಂಪಾರ್ಟೆಂಟ್ ನೋಡಿ. ಈಗಿನ ಒಂದು ಇದರಲ್ಲಿ ಪರ್ಸ್ನಲ್ ರೆಸ್ಪಾನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನಮ್ಮ ಒಂದು ರೀಡರ್ಸ್ ಆಗಿ ನಮ್ಮ ಒಂದು ಕನೆಕ್ಷನ್ನು, ನಮ್ಮ ಒಂದು ಪರ್ಸೆಪ್ಷನ್ನು ತುಂಬ ಇಂಪಾರ್ಟೆಂಟ್. ಮಲ್ಟಿಪಲ್ ಇಂಟರ್ಪ್ರಿಟೇಷನ್ಸ್. ರಿಮೆಂಬರ್ ದ್ಯಾಟ್ ಪೊಯಿಟ್ರಿ ಕ್ಯಾನ್ ಬಿ ಇಂಟರ್ಪ್ರಿಟೆಡ್ ಇನ್ ವೇರಿಯಸ್ ವೇಸ್ ಆ್ಯಂಡ್ ದೇರ್ ಇಸ್ ಆಫನ್ ನಾಟ್ ಒನ್ ಸಿಂಗಲ್ ಕರೆಕ್ಟ್ ಮೀನಿಂಗ್. ಅಲ್ವಾ? ಒಂದು ಪೊಯಿಟ್ರಿ ಓದಬೇಕಾದ್ರೆ ಒಬ್ಬ ಒಂಥರ ಓದ್ತಾನೆ, ಇನ್ನೊಬ್ಬ ಇನ್ನೊಂದು ಥರ ಓದ್ತಾರೆ. ಅಲ್ವಾ? ಈಗ ಬೇಂದ್ರೆ ಅವ್ರದ್ದು ಮತ್ತೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀ ಹಿಂಗೆ ನೋಡಬೇಡ ನನ್ನ ಅಂತ ಒಂದು ಪದ್ಯ ಇತ್ತಲ್ಲ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ ಅಂತ ಅವ್ರು ಹೇಳ್ತಾರಲ್ಲ. ಆ ಪೊಯಮ್ನಲ್ಲಿ ಆ್ಯಕ್ಚುಲಿ ಇಟ್ ವಾಸ್ ಅ ವೆರಿ ಸ್ಯಾಡ್ ಮೂಮೆಂಟ್ ಕನ್ಸರ್ನ್ ವಿತ್ ಹಿಸ್ ಸನ್ಸ್ ಡೆತ್. ಪೊಯೆಟ್ ಬರೆದಿದ್ದು ಆ ಕಾಂಟೆಕ್ಸ್ಟಲ್ಲಂತೆ. ಆದರೆ ಅದನ್ನು ನಾವು ಓದೋದು ಒಂದು ವಿರಹ, ಒಂದು ತಾಪದ ಒಂದು ಧ್ವನಿಯಲ್ಲಿ ಆ ಕಾವ್ಯವನ್ನು ಅರ್ಥ ಮಾಡ್ಕೊಳ್ತೀವಿ. ಹಾಗಾಗಿ ಒಂದೊಂದು ಪೊಯಮ್ ನಾವು ಒಬ್ಬೊಬ್ಬರು ಒಂದೊಂದು ಕಾಂಟೆಕ್ಸ್ಟಲ್ಲಿ ಅಥವಾ ಅವ್ರದ್ದೇ ಆದ ರೀತಿಯಲ್ಲಿ ಇನ್ ಸೆಲ್ಫ್ ಮೋಡ್ ದೇ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಪೊಯಿಟ್ರಿ. ಸೊ ಮಲ್ಟಿಪಲ್ ಇಂಟರ್ಪ್ರಿಟೇಷನ್ಸ್ ಆರ್ ಪಾಸಿಬಲ್ ಫಾರ್ ಪೊಯಿಟ್ರಿ. ಅಲ್ವಾ? ಸೊ ರೀಡಿಂಗ್ ಪೊಯಿಟ್ರಿ ನೋಡಿ, ಇದನ್ನು ಲಾಸ್ಟಲ್ಲಿ ನಾನು ಇದನ್ನು ತುಂಬ ಇಷ್ಟಪಟ್ಟು ಇದು ಮಾಡ್ಕೊಂಡಿದ್ದೀನಿ. ನೋಡಿ, ಇವರು ಪಾಲ್ ಡಿ ಮೆನ್ ಅನ್ನೋನು ಹೇಳ್ತಾನೆ. ಸಾರಿ, ನೆಕ್ಸ್ಟ್ ಸ್ಲೈಡಿಗೆ ಹೋಗ್ಬಿಡ್ತು. ಪಾಲ್ ಡಿ ಮೆನ್ ಅನ್ನೋನು ಹೇಳ್ತಾನೆ. ಹಿ ಈಸ್ ಅ ಡಿಕನ್ಸ್ಟ್ರಕ್ಷನಿಸ್ಟ್ ಕ್ರಿಟಿಕ್. ಹಿ ಟೆಲ್ಸ್, ಹಿ ಒಪಿನ್ಸ್, ಅ ಪ್ರಾಮಿನೆಂಟ್ ಲಿಟ್ರರಿ ಥಿಯರಿಸ್ಟ್ viewed poetry reading as a process of deconstructing the text's inherent contradictions and revealing its reliance on language's unreliable nature. He argued that poetry, like all language, is inherently rhetorical, meaning it relies on figures of speech that can both reveal and obscure meaning. Through close reading, Demon aimed to expose these rhetorical strategies and the ways they create meaning while simultaneously undermining it. ಅಂದರೆ ಒಂದು ಫಿಕ್ಸಿಟಿ ಇರೋದಿಲ್ಲ ಅನ್ನೋದನ್ನ ಇವನು ಹೇಳ್ತಾವೆ. ಇನ್ನೊಂದು ಸಲ ನಾನು ಇದನ್ನು ಹೇಳ್ತೀನಿ ನೋಡಿ. He viewed poetry reading as a process of deconstructing the text's inherent contradictions and revealing its reliance on language's unreliable nature. ಲ್ಯಾಂಗ್ವೇಜ್ ಅನ್ನೋದು ಸ್ಲಿಪ್ಪರಿ, ಅದು ಅನ್ರಿಲೇಬಲ್, ಅನ್ರಿಯಲ್ಲು, ಅದನ್ನು ಆ ಆಸ್ಪೆಕ್ಟ್ನ ಇವನು ಹೇಳ್ತಾ ಹೋಗ್ತಾನೆ. ಅಂದರೆ ಒಂದು ಪೊಯಿಟ್ರಿ ರೀಡಿಂಗ್ ಕೂಡ ಅದೇ ಥರನೇ. ಇಟ್ ಇಸ್ ಅನ್ರಿಯಲ್, ಇಟ್ಸ್ ಅನ್ರಿಲೇಬಲ್. ಒಂದು ಮೀನಿಂಗಿಗೆ ಸ್ಟಿಕ್ ಆನ್ ಆಗಿದೆಯಲ್ಲ, ಸ್ಟಿಕ್ ಆನ್ ಆಗೋದಿದೆಯಲ್ಲ, ಇಟ್ಸ್ ಫೂಲಿಶ್ನೆಸ್ ಆ್ಯಕ್ಚುಲಿ. ಹಾಗಾದರೆ ಪೊಯಿಟ್ರಿಯ ಒಂದು ಮಲ್ಟಿಪಲ್ ಆಸ್ಪೆಕ್ಟ್ಸ್ನ, ಅಂದರೆ ಒಂದೊಂದು, ಈಗ ನೋಡಿ, ಒಂದು ಪೊಯಮ್ನ ನೀವು ಎಷ್ಟೋ ವರ್ಷದ ಮುಂಚೆ ಬೇರೆ ಥರ ಓದ್ತಾ ಇರ್ತೀವಿ. ಬಟ್ ಆಫ್ಟರ್ ಸರ್ಟನ್ ಇಯರ್ಸ್, ಲ್ಯಾಪ್ಸ್ ಆಫ್ ಸರ್ಟನ್ ಇಯರ್ಸ್, we read it in an altogether different perspective. ಅಲ್ವಾ? ಅದನ್ನು ಈ ಅನ್ರಿಯಾಲಿಟಿಯನ್ನು ಇಲ್ಲಿ ಫೋಕಸ್ ಮಾಡಿದ್ದಾರೆ. ಇಟ್ಸ್ ಅನ್ರಿಲಿಯಬಲ್. ಇದು ತುಂಬ ಇಂಪಾರ್ಟೆಂಟ್ ನೋಡಿ. ಪೊಯಿಟ್ರಿ ಓದುವಾಗ ನಾವು ಅದರ ಒಂದು ಎಫೆಮೆರಲ್ ಆದಂಥ ಒಂದು ಆಸ್ಪೆಕ್ಟ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. He argued that poetry, like all language, is inherently rhetorical, meaning it relies on figures of speech that can both reveal ಆ್ಯಂಡ್ ಅಬ್ಸ್ಕ್ಯೂರ್ ಮೀನಿಂಗ್. ನೋಡಿ, ಅದು ರಿವೀಲ್ ಮಾಡ್ತಾ ಇರುತ್ತೆ, ಅಬ್ಸ್ಕ್ಯೂರ್ ಕೂಡ ಮಾಡ್ತಾ ಇರುತ್ತೆ. ಅಂದರೆ ಒಂದು ಅರ್ಥ ಪ್ರೊಜೆಕ್ಟ್ ಆಗ್ತಾ ಇರುತ್ತೆ, ಇನ್ನೊಂದು ಅರ್ಥ ಬ್ಯಾಕ್ಗ್ರೌಂಡಿಗೆ ಹಿನ್ನೆಲೆಗೆ ಸರಿತಾ ಇರುತ್ತೆ. ಅಂದರೆ ಅರ್ಥಕ್ಕೇನು ಇದೇ ಅರ್ಥ ಇರಬೇಕು ಅಂತೇನಿಲ್ವಲ್ಲ. ದರ್ ಇಸ್ ನಥಿಂಗ್ ಲೈಕ್ ದ್ಯಾಟ್. ಅಲ್ವಾ? ಕೊಲ್ಲು ಹುಡುಗಿ ಅನಿಸುತ್ತಿದೆ ಯಾಕೋ ಇಂದು, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಅಂತಂದರೆ
ಕೊಲ್ಲು ಹುಡುಗಿ ಅಂದರೆ ಅಯ್ಯೋ ಇಂಥ ಸಾಲು ಬರೆದ್ಬಿಟ್ಟಿದ್ದಾರೆ, ರೊಮ್ಯಾಂಟಿಕ್ ಪೊಯಿಟ್ರಿಯಲ್ಲಿ ಕಾಯ್ಕಿಣಿ ಅವರು ಇಂಥ ಸಾಲು ಬರೆದ್ಬಿಟ್ಟಿದ್ದಾರೆ ಅಂತ ಅಂದರೆ ಇಟ್ಸ್ ಫುಲಿಶ್ನೆಸ್. ಅದು ಲಿರಿಕಲ್ ಆಗಿ ನಾವು ಯಾವ ಥರ ತಗೊಳ್ತೀವಿ, ಆ ಒಂದು ಪ್ಯಾಷನ್ನು, ಆ ಇಂಟೆನ್ಸಿಟಿ, ಲವ್ನ ಒಂದು ಇದನ್ನು ಯಾವ ಥರ ತಗೊಳ್ತೀವಿ ಅನ್ನೋದನ್ನು ಆ ಸಾಲಿನಲ್ಲೇ ನಾವು ಅರ್ಥ ಮಾಡ್ಕೋಬೇಕಲ್ವಾ. ಹಾಗಾಗಿ ಇಟ್ಸ್ ಅನ್ರಿಲೇಬಲ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಒಂದು ಮೀನಿಂಗ್ನ, ಒಂದು ಡ್ಯೂಪ್ಲಿಸಿಟಿ ಅನ್ನೋದು ಏನಿರುತ್ತೆ ಅನ್ನೋದನ್ನ ಇಲ್ಲಿ ಡಿಮನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾನೆ. ಥ್ರೂ ಕ್ಲೋಸ್ ರೀಡಿಂಗ್ ಡಿಮನ್ aim to expose these rhetorical strategies and the ways they create meaning while simultaneously undermining it. ನಾನು ಅದನ್ನು ಆವಾಗಲೇ ಹೇಳಿದ್ನಲ್ಲ, ರೆಟಾರಿಕಲ್ ಸ್ಟ್ರಾಟಜೀಸೇ ತುಂಬ ಇಂಪಾರ್ಟೆಂಟ್. ನಾವು ಹೇಳಿದ್ವಲ್ಲ, ಪೊಯಿಟ್ರಿನ ನೀವು ನಾನು ಮತ್ತೆ ಸಿಮಿಚ್ದು ಒಂದು ಇದನ್ನು ಲಾಸ್ಟ್ ಇದರಲ್ಲಿ ನಾನು ಹೇಳಿದ್ದೆ. ಸೊ ಇಟ್ಸ್ ನಾಟ್ ಸೋ ಸಿಂಪಲ್. ಇಟ್ಸ್ ನಾಟ್ ಪೊಯಿಟ್ರಿ ಮಿಯರ್ಲಿ ರಿಕಲೆಕ್ಟೆಡ್ ಇನ್ ಟ್ರ್ಯಾಂಕ್ವಿಲಿಟಿ. ಭಾವ ಇದರಲ್ಲಿ ನಾವು ಒಂದು ರಿಕಲೆಕ್ಟ್ ಮಾಡುವಂಥ ಒಂದು ಇದಲ್ಲ. ಹಾಗಾದರೆ ಪೊಯಿಟ್ರಿ ತುಂಬ ಕಾಂಪ್ಲೆಕ್ಸ್ ಆದಂಥ ಒಂದು ಇದು. ಅದಕ್ಕೆ ರೆಟಾರಿಕಲ್ ಸ್ಟ್ರಾಟಜೀಸ್ ಏನು ಯೂಸ್ ಯಾರೇ ಪೊಯಿಟ್ಸ್ನ ನೀವು ಕೇಳಿ ನೋಡಿ, ಒಂದು ರೈಟಿಂಗ್ ಅನ್ನೋದಿರಲ್ಲ, ಓವರ್ ರೈಟಿಂಗ್ ಇರುತ್ತೆ. ಬೇರೆ ಬೇರೆ ಒಂದೇ ಇದರಲ್ಲಿ ಒಂದೇ ಸ್ಟ್ರೆಚ್ಚಲ್ಲಿ ಬರದೆ ಆ ಥರದ್ದು ಯಾವುದೂ ಇರಲ್ಲ. ಆ ಥರದ ಒಂದು ಇದೇನು ಇರಲ್ಲ. ನಾವು ಅರ್ಥ ಮಾಡ್ಕೊಳ್ಳೋದು ಕೂಡ ಅಷ್ಟೇ, ಒಂದೇ ಸ್ಟ್ರೆಚ್ಚಲ್ಲಿ ಇದಿದೆ ಅಂತ ಒಂದು ಮೀನಿಂಗ್ ಫಿಕ್ಸ್ ಆಗೋ ಅಂಥದ್ದು ಇದೆಯಲ್ಲ, ದೆರ್ ಈಸ್ ನೋ ಸಚ್ ಎ ಫಿಕ್ಸಿಟಿ ಅನ್ನೋದಿಲ್ಲ. ಅದನ್ನ ನಮ್ಮ ಪಾಲ್ ಡಿಮನ್ ಅನ್ನೋ ಒಬ್ಬ ಪ್ರಖ್ಯಾತ ವಿಮರ್ಶಕ, ಒಂದು ಕ್ರಿಟಿಕ್, ಡಿಕನ್ಸ್ಟ್ರಕ್ಷನ್ ಅನ್ನೋ ಒಂದು ಇದು ಬರುತ್ತೆ, ಅಲ್ಲಿ ಬರುವಂಥ ಒಂದು ತುಂಬ ಇಂಪಾರ್ಟೆಂಟ್ ಕ್ರಿಟಿಕ್ ಇದ್ದ ಇವನು ತುಂಬ ಚೆನ್ನಾಗಿ ಇಲ್ಲಿ ನಿಮ್ಮ ಮುಂದೆ ಹಂಚ್ಕೊಂಡಿದ್ದಾನೆ. ಸೊ ಇನ್ ದ ಎಂಡ್ ಐ ವುಡ್ ಲೈಕ್ ಟು ಎಂಡ್ ಮೈ ಸೆಷನ್ ವಿತ್ ದಿಸ್ poignant quote by Wisława Szymborska, a Polish poet. ಈಕೆ ತುಂಬ ಒಳ್ಳೆ ಕವಿಯತ್ರಿ. ಇವರು ಏನು ಹೇಳ್ತಾರೆ ನೋಡೋಣ. I prefer the absurdity of writing poems to the absurdity of not writing poems. So strategic she is, so naughty. ಎಷ್ಟು ಚೆನ್ನಾಗಿ ಹೇಳ್ತಾರೆ ಕೇಳಿಸ್ಕೊಳ್ಳಿ. ಐ ಪ್ರಿಫರ್ ದ ಅಬ್ಸರ್ಡಿಟಿ ಆಫ್ ರೈಟಿಂಗ್ ಪೋಯಮ್ಸ್ ಟು ದ ಅಬ್ಸರ್ಡಿಟಿ ಆಫ್ ನಾಟ್ ರೈಟಿಂಗ್ ಪೋಯಮ್ಸ್. ಅಂದರೆ ಅಬ್ಸರ್ಡಿಟಿ ಅಂದರೆ ಅಸಂಗತತೆ, ಏನೂ ಅರ್ಥ ಇಲ್ಲದೆ ಇರೋದು. ನಮ್ಮ ಮುಂದೆ 2 ಆಯ್ಕೆ ಇದೆ. ದೇರ್ ಆರ್ 2 ಚಾಯ್ಸಸ್, ವೆದರ್ ರೈಟಿಂಗ್ ಪೋಯಮ್ಸ್ ಆರ್ ನಾಟ್ ರೈಟಿಂಗ್ ಪೋಯಮ್ಸ್. ಹಾಗಾದ್ರೆ ನಾನು ಯಾವ್ದು ಇಷ್ಟಪಡ್ತೀನಿ? ರೈಟಿಂಗ್ ಪೋಯಮ್ಸ್. ಕೆಲವರು ಹೇಳ್ತಾರೆ ಏನಂದರೆ, ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ಈಗ ಪೊಯೆಟ್ಸು ಭಾಳ ಡಿಸಪಾಯಿಂಟ್ ಆಗಿಬಿಟ್ಟಿದ್ದಾರೆ. ದೇ ಆರ್ ಇನ್ ಡಿಸಲ್ಯೂಷನ್ಮೆಂಟ್ ಇನ್ ದಿಸ್ ಪೋಸ್ಟ್ ಟ್ರುತ್ ವರ್ಲ್ಡ್. ಯಾಕೆ ಅಂತಂದರೆ, ಅಯ್ಯೋ ಪೊಯಿಟ್ರಿ ಬರೆಯೋದು ನನಗೆ ತುಂಬ ಬೇಜಾರಾಗ್ತಾ ಇದೆ, ನನಗಾಗಲ್ಲ, ಯಾರಿಗೂ ರೀಚಬಿಲಿಟಿನೇ ಇಲ್ಲ, ರೀಡರ್ಸೇ ಇಲ್ಲ, ಈ ಥರದ ಒಂದು ಇದು. ಪೊಯೆಟ್ರಿ ರೀಚ್ ಆಗೋದಕ್ಕೆ ಮಾತ್ರ ಬರಿತೀವ? ಇಟ್ಸ್ ಅವರ್ ಎಕ್ಸ್ಪ್ರೆಷನ್. ನಿಮಗೆ ನೀವೇ ರೀಚ್ ಆಗಬೇಕಲ್ವ. ನಮ್ಮ ಒಂದು ಮನಸ್ಸಿನಿಂದ ಒಂದು ಪೊಯಿಟ್ರಿಗೆ ಒಂದು ಸೇತುವೆ ಕಟ್ಕೊಳ್ತಾ ಇರ್ತೀವಿ. ಪೊಯೆಟ್ಸ್ ವಿ ಆಲ್ವೇಸ್ ಕನ್ಸ್ಟ್ರಕ್ಟ್ ಎ ಬ್ರಿಡ್ಜ್. ಬ್ರಿಡ್ಜ್ ನಾವು ಕಟ್ಕೊಳ್ಳೋದಷ್ಟೇ. ನನ್ನ ಒಂದು ಇದು ಇದನ್ನು ನಾನು ಅಲ್ಗಳಿತಿಲ್ಲ. ಅವರ ಒಂದು ವ್ಯೂ, ಅವರ ಇದರಲ್ಲಿ ಹಿ ಮೇ ಬಿ ರೈಟ್, ದಟ್ ಪೊಯೆಟ್ ಮೇ ಬಿ ರೈಟ್. ಆದರೆ ನನಗೆ ಅನ್ಸೋದೇನಂತಂದರೆ, ನಾವು ಬ್ರಿಡ್ಜ್ನ ಕಟ್ಕೊಳ್ತಾ ಇರ್ತೀವಿ ನಮ್ಮ ನಡುವೆ, ನಮ್ಮ ಮನಸ್ಸಿನ ನಡುವೆ, ನಮ್ಮ ಡಿಸಪಾಯಿಂಟ್ಸ್ಮೆಂಟ್ ನಡುವೆ ಎಲ್ಲ. ಅಥವಾ ಅದನ್ನು ಬೋರೆಸ್ ಅಥವಾ ಯಾರೋ ಆಗ್ತೇವೆ ಪಾಸಲ್ಲ, ಬೋರೆಸ್ಸೆ ಒಂದು ಕಡೆ ಹೇಳಿದ್ದಾನೆ ಏನಂದರೆ, ಎಲ್ಲದಕ್ಕೂ ಆಕಾರ ಕೊಡ್ತಾ ಇರ್ತೀವಿ. ನಮ್ಮ ಒಂದು ಲಿಟ್ರರಿ ವರ್ಕ್ಸಲ್ಲಿ ಪ್ರತಿಯೊಂದಕ್ಕೂ ನಮ್ಮ ಒಂದು ಇನ್ಸಲ್ಟ್ಸು, ಹ್ಯೂಮಿಲಿಯೇಷನ್ಸು, ಹ್ಯಾಪಿನೆಸ್ಸು, ಜಾಯ್ಸು, ಅಥವಾ ಇನ್ನೇನೋ ಮೋಡಲ್ಲಿರ್ತೀವಿ, ಸ್ಟ್ಯಾಟಿಕ್ ಮೋಡಲ್ಲಿರ್ತೀವಿ, ಎಲ್ಲದಕ್ಕೂ ಪೊಯಿಟ್ರಿ ಮೂಲಕ ಒಂದು ರೂಪ ಕೊಡ್ತಾ ಇರ್ತೀವಿ. ಹಾಗಾಗಿ ಈ ಪೊಯೆಟ್ನ ಒಂದು ಮಾತು ಎಷ್ಟು ಅರ್ಥಗರ್ಭಿತ ಅನಿಸುತ್ತಲ್ವ. ಐ ಪ್ರಿಫರ್ ದ ಅಬ್ಸರ್ಡಿಟಿ ಆಫ್ ರೈಟಿಂಗ್ ಪೊಯಮ್ಸ್. ಅಂದರೆ ಯಾರಿಗೆ ಬರಿತಿದ್ದೀವಿ, ಯಾಕೆ ಬರಿತಾ ಇದ್ದೀವಿ, why we are writing, to whom we are writing, what's the context, what's the meaning of it, is there any future, ಈ ಥರದ ಪ್ರಶ್ನೆಗಳು ದೇ ಆರ್ ಮೀನಿಂಗ್ಲೆಸ್. ಬರಿತಾ ಇದ್ದೀನಿ ಅಷ್ಟೇ. ಯಾರಿಗೆ ಬರಿತಾ ಇದ್ದೀನಿ ಗೊತ್ತಿಲ್ಲ. ಐ ಆಮ್ ರೈಟಿಂಗ್, ದಟ್ಸ್ ಆಲ್. ಇದು ಪೊಯಿಟ್ರಿಯ ಒಂದು ಫ್ಯೂಚರ್ನ ತೋರಿಸುತ್ತೆ. ಯಾಕೆಂದರೆ ಪೊಯಿಟ್ರಿ ಇಸ್ ಪೊಯಿಟ್ರಿ, ಇಟ್ಸ್ ಪ್ಯೂರ್ಲಿ ಪೊಯಿಟ್ರಿ. ನೀವು ಒಂದು
ಪೊಯೆಟ್ರಿಯಲ್ಲಿ ಬೇಕಾದ್ರೆ ಇದು ಎಲ್ಲ ಇದರಲ್ಲೂ ಅಷ್ಟೇ, ಒಂದು ಶಾರ್ಟ್ ಸ್ಟೋರಿಯನ್ನು ಪೊಯೆಟ್ರಿಗೆ ಇಂಪ್ಲಾಂಟ್ ಮಾಡ್ಬೋದು, ಆ್ಯಸ್ ವೆಲ್ ಆಸ್ ಶಾರ್ಟ್ ಸ್ಟೋರಿಯಲ್ಲಿ ಪೊಯೆಟ್ರಿಯನ್ನು ಇಂಪ್ಲಾಂಟ್ ಮಾಡ್ಬೋದು. ಇದು ನಾನು ಜಾನ್ಸ್ನ ಹೀಗೆ ಅಂತ ಹೇಳೋಕ್ಕೋಗಲ್ಲ. ಪೊಯೆಟ್ರಿ ಅಂದರೆ ಹೀಗೆ ಇರಬೇಕು, 6 ಸಾಲ ಇರಬೇಕು, ಇದು ಶಾರ್ಟ್ ಆಗಿರಬೇಕು, ಅಥವಾ ಇದು ಹೀಗೆ ಇರಬೇಕು, ಎಂಜಾಯ್ಮೆಂಟ್ ಇರಬೇಕು, ನಾನು ಇದನ್ನೂ ಕೂಡ ಹೇಳಲ್ಲ. ಯಾಕೆಂದರೆ ಪೊಯೆಟ್ರಿಗೆ ಈಗ ಯಾವುದೇ ಥರದ ಒಂದು ಇದಿಲ್ಲ, ಒಂದು ಇನ್ಹಿಬಿಷನ್ಸ್ ಇಲ್ಲ ಅಥವಾ ಡಿಮಾರ್ಕೇಷನ್ಸ್ ಇಲ್ಲ. ಅದನ್ನು ನಾವು ಯಾಕೆ ಒಂದು ಪೊಯೆಟ್ರಿ ಅಂತಂದರೆ ಒಂದು ಲಿಮಿಟೆಡ್ ಇದನ್ನು ಆಸ್ಪೆಕ್ಟ್ನ ನಾವು ಯಾಕೆ ಕೊಡಬೇಕು? ಹಾಗಾಗಿ ನಮಗೆ ಈ ಮಾತುಗಳು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಈ ಕಾಲದಲ್ಲೂ ಕೂಡ. ದೇ ಆರ್ ಸೋ ರೆಲೆವೆಂಟ್. ಇದನ್ನು ನಾನು ಮತ್ತೊಂದು ಸಲ ಓದೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳೇ ಇದನ್ನು ಕೇಳಿಸ್ಕೊಳ್ಳಿ. ಇದರ ಮೂಲಕ ಲೆಟ್ ಅಸ್ ಸೆಲೆಬ್ರೇಟ್ ಲೈಫ್ ಆ್ಯಂಡ್ ಪೊಯೆಟ್ರಿ ಒನ್ಸ್ ಅಗೇನ್. ನೋಡಿ ಮತ್ತೆ ಓದ್ತೀನಿ. I prefer the absurdity of writing poems to the absurdity of not writing poems. Wisława Szymborska. Thank you for giving me an opportunity to share my views with you, my dear friends.